ಮಾರನೇ ದಿನ ಬೆಳಗ್ಗೆ ನಮ್ಮ ತೋಟದಲ್ಲಿ ಬೆಳೆದಿರುವ ಬಟಾಣಿನ ಯಾರೋ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸಹೋದರಿ ಯಾರೋ ಬೇಕಂತ ಮಾಡಿದ್ದಾರೆ. ಸರಿ ಬಿಡು, ನೀನ್ ಚಿಂತೆ ಮಾಡ್ಬೇಡ, ಇರೋದೇ ನಮಗೆ ಸಾಕು. ಸ್ವಲ್ಪ ದಿನ ಆದ್ಮೇಲೆ 2 ಪಕ್ಷಿಗಳು ತೋಟಕ್ಕೆ ಬರುತ್ತೆ. ಈಗ ಬಟಾಣಿ ಎಲ್ಲ ಹಣ್ಣಾಗಿದೆ, ಈಗ ನಾವಿಬ್ರು ಹಂಚ್ಕೊಳ್ಳೋಣ. ಹಾ, ಸರಿಯಾಗಿ ಹೇಳಿದೆ. ಇಬ್ರು ಸೇರಿ ಬಟಾಣಿಗಳನ್ನ ತಗೊಂಡ್ ಹೋಗ್ತಾರೆ ಮತ್ತೆ ಅವರವರ ಗೂಡಲ್ಲಿ ಇಟ್ಕೊಳ್ತವೆ. ಜಿಲ್ಮಿಲ್ ಅದರ ತೋಟಕ್ಕೆ ಬಂದು ಹೀಗೆ ಯೋಚನೆ ಮಾಡುತ್ತೆ, ನಾವು ಎಷ್ಟು ಕಷ್ಟಪಟ್ಟು ಬಟಾಣಿ ಬೆಳೆಸಿದ್ವಿ, ಯಾರೋ ಬಂದು ಕಳ್ತನ ಮಾಡ್ಬಿಟ್ರು. ಸರಿ ಬಿಡು, ಇರೋದನ್ನೇ ನಾನು ಇಟ್ಕೊಂಡು ಅಡ್ಜಸ್ಟ್ ಆಗ್ತೀನಿ. ಕುಂಕುಮ್ ಅದರ ಗೂಡಲ್ಲಿ ಕುತ್ಕೊಂಡು ಹಿಂಗೆ ಯೋಚನೆ ಮಾಡುತ್ತೆ, ನೀನು ಜಿಲ್ಮಿಲ್ನ ಮೋಸ ಮಾಡ್ದೆ. ನನ್ನ ಹತ್ರ ಎಲ್ಲಾರ್ಗಿಂತ ಜಾಸ್ತಿ ಬಟಾಣಿ ಇದೆ, ಒಂದ್ ಸಾಲೆಲ್ಲ ಕುತ್ಕೊಂಡು ಚೆನ್ನಾಗ್ ತಿನ್ಬೋದು ಹಂಗಂತ ಯೋಚನೆ ಮಾಡಿ ಮಲ್ಕೊಳ್ಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಹಸಿ ಬಟಾಣಿ ಎಲ್ಲಾನು ಹಾಳಾಗ್ಬಿಡುತ್ತೆ. ಅದರಿಂದ ಪಕ್ಕದಲ್ಲಿರುವ ಹಣ್ಣಾಗಿರುವ ಬಟಾಣಿನೂ ಹಾಳಾಗುತ್ತೆ. ಅದು ನೋಡ್ತಿದ್ದಂಗ್ಲೇ ಎಲ್ಲಾ ಬಟಾಣಿನೂ ಪಾಪ ಹಾಳಾಗ್ಬಿಡುತ್ತೆ.